ನಾವು ಆಯುರ್ವೇದಿಕ್ ಕಾನ್ಸೆಪ್ಟಲ್ಲಿ ನೋಡಿದ್ರೆ ವಾತ ಪಿತ್ತ ಅಂತೇಳಿ ಎರಡು ಥರ ಕಾನ್ಸೆಪ್ಟನ್ನು ಬರುತ್ತೆ. ಹೊಟ್ಟೆ ಈಗ ಅಲೋಪತಿಲಿ ಆದರೆ ಗ್ಯಾಸ್ಟ್ರೈಟಿಸ್ ಒಂದು ಟ್ಯಾಬ್ಲೆಟ್ ಪ್ಯಾನ್ ಅಂತ ಬರುತ್ತೆ, ರಾನಿಟಿಡಿನ್ ಅಂತ ಬರುತ್ತೆ, ಈ ಥರದನ್ನೆಲ್ಲ ಯೂಸ್ ಮಾಡೋಕ್ಕೆ ಹೇಳ್ತಾರೆ. ಆದರೆ ನಮ್ಮದ್ರಲ್ಲಿ ಆ ಥರ ಅಲ್ಲ, ಎಲ್ಲದಕ್ಕೂ ಒಂದೇ ಅಂತ ಹೇಳ್ತಾರೆ. ಆ ಥರ ಯಾವುದಕ್ಕೂ ಸರಿ ಆಗಲ್ಲ ಅದು. ಬಟ್ ನಮ್ಮದ್ರಲ್ಲಿ ವಾತ ಅನ್ನೋದೇನಿದೆ ಹೊಟ್ಟೆ ಉಬ್ಬರಿಸೋದು, ಮೋಷನ್ ಸರಿ ಆಗಲ್ಲ, ಊಟ ಸರಿಗೆ ಸೇರಲ್ಲ. ಎಸ್ಪೆಷಲಿ ನಮ್ಮ ಇಂಜಿನಿಯರ್ಸ್ಗೂ ಮತ್ತು ಕೂತು ಕೆಲಸ ಮಾಡೋರು ಏನಿರ್ತಾರೆ, ಕಂಪ್ಯೂಟರ್ ಕೂತು ಕೆಲಸ ಮಾಡ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಕೆಲಸ ಮಾಡೋರು, ಯೂಶ್ವಲಿ ಇಂಥವರಿಗೆ ಡೈಜೆಷನ್ ಸರಿ ಇರಲ್ಲ. ಯಾಕಂತಂದರೆ ನಾವು ತಿನ್ನೋ ಒಂದು ಆಹಾರ ಒಂದು ದೇಹದಿಂದ ಒಂದು ಸ್ಟಮಕ್ಕಿಂದ ಇಂಟೆಸ್ಟೈನಿಗೆ ಹೋಗಬೇಕು, ಇಂಟೆಸ್ಟೈನಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ವಾಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ನಡೀದೆ ತುಂಬ ಕೂತಲ್ಲೇ ಕೂತಾಗ ಲಾಂಗ್ ಟರ್ಮಲ್ಲಿ ಈ ಥರ ತುಂಬ ಪ್ರಾಬ್ಲಮ್, ಹೊಟ್ಟೆ ಉಬ್ಬರಿಸೋದು, ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಪೆರಿಸ್ಟಾಲ್ಟಿಕ್ ಮೂಮೆಂಟ್ಸ್ ಅಂತ ಕರಿತೀವಿ ನಾವು. ಆ ಮೂಮೆಂಟ್ಸು ಕಮ್ಮಿ ಆದಾಗ ಊಟ ಸೇರಲ್ಲ, ಮೋಷನ್ ಸರಿಯಾಗಿ ಆಗಲ್ಲ, ತುಂಬ ಗ್ಯಾಸ್ಟ್ರಿಕ್ ಇಂಡೈಜೆಷನ್, ಈ ಥರ ಪ್ರಾಬ್ಲಮ್ಗಳು, ಹೊಟ್ಟೆ ಉಬ್ಬರಿಸುವಂಥ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಾವು ವಾತ ರಿಲೇಟೆಡ್ ಪ್ರಾಬ್ಲಮ್ ಅಂತ ಕರಿತೀವಿ. ಯಾಕಂದರೆ ವಾತ ಅನ್ನೋದೇನಿದೆ ಅಧೋಮುಖವಾಗಿ ಅಂದರೆ ಕೆಳಮುಖವಾಗಿ ಹೋಗುವಂಥದ್ದು. ಅದೇನಾದರೂ ಮೇಲ್ಮುಖವಾಗಿ ಬಂತು, ಈಗ ಮೋಷನ್ ಆಗ್ತಾ ಇಲ್ಲ ಸರಿಯಾಗಿ, ಅದರಿಂದ ವಾತ ಅಲ್ಲಿ ಬ್ಲಾಕ್ ಆಗಿ ಮೇಲ್ಮುಖವಾಗಿ ಬಂದಾಗ ಡೈಜೆಷನ್ ಅನ್ನೋದು ಸರಿಯಾಗಲ್ಲ. ಅಂಥವರಿಗೋಸ್ಕರನೇ ಈ ಗ್ಯಾಸ್ಟ್ರೈಟಿಸ್ ಅಂತ ಹೆಸರು ಕೊಟ್ಟು ಮಾಡಿದ್ದೀವಿ. ಸೊ ಇದು ಮೇನ್ಲಿ ನಾನು ಏನು ವಾತ ರಿಲೇಟೆಡ್ ಹೇಳಿದೆ, ಮೋಷನ್ ಸರಿಯಾಗಲ್ಲ, ಹೊಟ್ಟೆ ಉಬ್ಬರಿಸುತ್ತೆ, ಊಟ ಸೇರಲ್ಲ, ಇಂಡೈಜೆಷನ್, ಇಂಥ ಪ್ರಾಬ್ಲಮ್ಗಳಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಅದೇ ನೀವು ಈ ಅಸಿಡಿಟಿ ಅನ್ನೋದನ್ನ ನೋಡ್ಬೋದು ನೀವು. ಇದು ತುಂಬ ಪಿತ್ತ ಪ್ರಾಬ್ಲಮ್ ಇರೋರಿಗೆ, ಈಗ ಹೊಟ್ಟೆ ಉರಿ, ಹೊಟ್ಟೆ ಅಂದರೆ ನೆತ್ತಿ ಉರಿ, ಎದೆ ಉರಿ, ಕೈಕಾಲು ಉರಿ, ಕಣ್ಣುರಿ, ಈ ಥರ ಎಲ್ಲ ಏನು ಪಿತ್ತದ ಪ್ರಾಬ್ಲಮ್ಗಳಿರುತ್ತೆ ಅದನ್ನು ಸರಿ ಮಾಡೋದಕ್ಕೋಸ್ಕರ ಈ ಒಂದು ಅಸಿಡಿಟಿ ಅಂತ ಹೆಸರು ಕೊಟ್ಬಿಟ್ಟು ಮಾಡಿರೋಂಥ ಒಂದು ಪ್ರಾಡಕ್ಟ್ ಇದೆ. ಇದರಲ್ಲಿ ನೀವು ನೋಡ್ಬೋದು ಡಿಪ್ ಬ್ಯಾಗ್ಗಳು ಈ ಥರ ಇರುತ್ತೆ. ಒಂದು ಡಿಪ್ ಬ್ಯಾಗ್ ಒಂದು ದಿನಕ್ಕೆ ಯೂಸ್ ಮಾಡೋವಂಥದ್ದು. ನೋಡಿ, ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಕಷಾಯ ಅನ್ನೋಂಥದ್ದು ಏನಿದೆ ಅದಕ್ಕೆ ತುಂಬ ರಿಸಲ್ಟ್ ಜಾಸ್ತಿ. ಸೊ ಈಗಿನ ಕಾಲದಲ್ಲಿ ಪ್ರಿಸರ್ವೇಟಿವ್ ಯೂಸ್ ಮಾಡೋ ಕಾರಣದಿಂದ ಅದನ್ನು ಅವಾಯ್ಡ್ ಮಾಡಬೇಕು. ಮುಂಚೆ ಋಷಿಮುನಿಗಳೆಲ್ಲ ಹೇಗೆ ಅವ್ರ ಹತ್ರ ಬಂದಾಗ ಒಂದು ಟ್ರೀಟ್ಮೆಂಟ್ ಬೇಕಿತ್ತು ಅವರಿಗೆ, ಅದೇ ರೀತಿಯಲ್ಲಿ ನಾವು ಪುಡಿಗಳನ್ನ ಇದಕ್ಕೆ ಹಾಕಿಬಿಟ್ಟು ಕೊಟ್ಟಿರೋದು. ಇದನ್ನು ಬಿಸಿ ನೀರಿಗೆ ಅದ್ದೋದ್ರಿಂದ ಅದರ ರಿಲೀಸ್ ಆಗೋದ್ರಿಂದ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ. ಇದು ಸ್ವದಾಯು ಕಷಾಯ ಟೀ ಒಂದು ಸ್ಪೆಷಲಿ ಒಂದು ಅಸಿಡಿಟಿಗೆ, ಒಂದು ಕಾಮನ್ ಆಗಿ ಹೇಳಬೇಕು ಅಂದರೆ ಆಯುರ್ವೇದದಲ್ಲಿ ಆಮ್ಲಪಿತ್ತ ಅಂತ ಹೇಳ್ತೀವಿ. ಈಗ ಒಂದು ಮನೆಯಲ್ಲಿ ಒಂದು 5-6 ಜನರಲ್ಲಿ ಒಂದು 2-3 ಜನರಿಗೆ ಒಂದು ಹುಳಿ ತೇಗು, ಅಜೀರ್ಣ, ಮಲಬದ್ಧತೆ, ಇಂತಹ ಒಂದು ಪ್ರಾಬ್ಲಮ್ಗಳಿರ್ತವೆ. ಒಂದು ಮಾರ್ಕೆಟಲ್ಲಿ ಸಿಕ್ಕುವ ಒಂದು ದ್ರಾಕ್ಷಾದಿ ಕಷಾಯ ಅಂತ ಒಂದು ಎಸಿಡಿಟಿಗೆ ಮೇಯ್ನ್ ಆಗಿ ಉಪಯೋಗಿಸ್ತಾರೆ ಇಂತಹ ಒಂದು ಚಿಹ್ನೆಗಳಿರುವಾಗ. ಸೊ ಇದನ್ನು ನಾವು ಕಷಾಯವನ್ನು ಪ್ರಿಸರ್ವೇಟಿವ್ ಹಾಕಿ ಮಾರ್ಕೆಟಲ್ಲಿ ಸಿಗೋದ್ರಿಂದ ಈ ಒಂದು ಪ್ರಿಸರ್ವೇಟಿವ್ ಕಷಾಯವನ್ನು ಆಮ್ಲಪಿತ್ತ ರೋಗಿಗಳು ಸೇವಿಸಿದಾಗ ಪುನಃ ಆಮ್ಲಪಿತ್ತ ಜಾಸ್ತಿ ಆಗುವ ಒಂದು ಕಾರಣ ಇರೋದ್ರಿಂದ ಇದೇ ಒಂದು ಕಾನ್ಸೆಪ್ಟ್ ಅನ್ನ ಒಂದು ಹರ್ಬಲ್ ಟೀ ಅಂತ ಒಂದು ಕಾನ್ಸೆಪ್ಟ್ ಆಗಿ ತಯಾರು ಮಾಡಲಾಗಿದೆ. ಸೊ ಇಲ್ಲಿ ಕಷಾಯ ಒಂದು ಟೀ ಬ್ಯಾಗ್ ಅನ್ನ ನೀವು ಬಿಸಿನೀರಿನಲ್ಲಿ 1 ನಿಮಿಷಗಳ ಕಾಲ ಸೋಸಿ ಇಟ್ಟು ಅದನ್ನ ಸೋಸಿ ಕುಡಿಯುವುದರಿಂದ ಒಂದು ಪ್ರಿಸರ್ವೇಟಿವ್ ಯಾವುದೇ ಒಂದು ಅಡ್ಡ ಪರಿಣಾಮವಿಲ್ಲದೆ ಒಂದು ಆಮ್ಲಪಿತ್ತವನ್ನ ಗುಣಮುಖಗೊಳಿಸಬಹುದು ಅಂತ ಹೇಳ್ಬೋದು. ನೋಡಿ, ಅಲೋಪತಿಲಿ ನೀವು ತುಂಬ ಟ್ಯಾಬ್ಲೆಟ್ಸ್ ಇದ್ದಾವೆ, ಪ್ಯಾಂಟೋಪ್ರಜೋಲ್ ಅಥವಾ ರ್ಯಾನಿಟಿಡಿನ್ ಈ ಥರ. ಈಗ ರ್ಯಾನಿಟಿಡಿನ್ನಿಂದ ಅದು ಕಾರ್ಸಿನೋಜೆನಿಕ್ ಆಗ್ಬೋದು ಅಂತ ಕೆಲವೊಂದು ಕಂಟ್ರಿಲಿ ಅದನ್ನು ಬ್ಯಾನ್ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ USA. ಬಟ್ ಇಂಡಿಯಾದಲ್ಲಿ ಅದನ್ನು ಡೈಲಿ ತಗೊಳೋರು ತುಂಬ ಜನ ಇದ್ದಾರೆ. ಸೊ ಈ ಸೈಡ್ ಎಫೆಕ್ಟ್ಸನ್ನು ಕಡಿಮೆ ಮಾಡ್ಕೊಬೇಕು ಅಂದರೆ ನೀವು ಆಯುರ್ವೇದಿಕ್ ಮೆಡಿಸಿನ್ ಆದರೆ ನಿಮಗೆ ಡೈಲಿ ತೊಗೊಂಡ್ರೂ ಸಹ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಜೊತೆಗೆ ಶಾರ್ಟ್ ಆ್ಯಕ್ಟಿಂಗ್ ಅಲ್ಲ, ಇದು ನಾವು ನಿಧಾನ ಪರಿವರ್ಜನ ಅಂತೀವಿ, ಅಂದರೆ ನಿಮಗೆ ಅದನ್ನು ಕ್ಯೂರ್ ಮಾಡುತ್ತೆ. ನೋಡಿ,